ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಗುರುವಾರ ಉಪವಾಸ ಮಾಡುವುದು ನಿಲ್ಲಿಸಿ. ಒಮ್ಮೆ ಇದನ್ನು ಕೇಳಿ ಆಮೇಲೆ ಆಚರಿಸಿ, ತಕ್ಷಣ ಸಾಯಿ ಸಮಾಧಾನ ನಿನಗೆ ಸಿಗುತ್ತದೆ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಸಾಯಿ ಮೇಲೆ ಪ್ರೀತಿಯಿಂದ, ಸಾಯಿ ಮೇಲೆ ಭಕ್ತಿಯಿಂದ ನಮ್ಮ ಕೆಲಸಗಳು ಆಗಬೇಕು, ಏನೂ ತೊಂದರೆಗಳು ಇರಬಾರದು ಅಂತ ಒಂದು ಅರ್ಕೆ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇದೇ ತರ ಗುರುವಾರ ಉಪವಾಸ ಕೂಡ ಮಾಡ್ತಾ ಇರ್ತಾರೆ. ಗುರುವಾರ ಉಪವಾಸ ಮಾಡುವಂತವ್ರಿಗೆ ಸಾಯಿಯಪ್ಪ ಈ ಒಂದು ಸಂದೇಶವನ್ನು ತಂದಿದ್ದಾರೆ. ಇದನ್ನ ಪ್ರತಿಯೊಬ್ಬರೂ ಕೂಡ ಆಚರಿಸಿದ್ರೆ ನೀವು ಉಪವಾಸ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸಾಯಿಯಪ್ಪ ಆಶೀರ್ವಾದ ನಿಮ್ಮ ಪೂಜೆಗೆ ಫಲ ಅನ್ನೋದು ಖಂಡಿತ ಸಿಗುತ್ತೆ. ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂದ್ರೆ ಮೊದಲು ಏನ್ ಮಾಡ್ಬೇಕು, ಈ ಗುರುವಾರದಿಂದನೇ ಶುರು ಮಾಡಿ. ನಿಮ್ಮ ಕೆಲಸಗಳು ಆಗ್ಬೇಕು ಅಂದ್ರೆ, ನಿಮ್ಮ ಇಚ್ಛೆಗಳು ನೆರವೇರಬೇಕು ಅಂದ್ರೆ ನಾಳೆ ಒಂದು ಆರ್ಕೆನ ಮಾಡಿಕೊಂಡು ಮನೆಯಲ್ಲಿ ಈ ತರ ಒಮ್ಮೆ ಪೂಜೆ ಮಾಡಿ. ಖಂಡಿತ ನೀವು ಅನ್ಕೊಂಡಿರೋದೆಲ್ಲ ಕೂಡ ಆಗುತ್ತೆ. ಮೊದಲು ಗುರುವಾರ ದಿನ ಪೂಜೆ ಮಾಡಬೇಕು. ನಾನು ಇವತ್ತು ಆರ್ಕೆ ಮಾಡ್ಕೊತಾ ಇದ್ದೀನಿ, ನನ್ನ ಇಚ್ಛೆಗಳೆಲ್ಲ ಕೂಡ ನೆರವೇರಬೇಕು ಅನ್ನೋರು ಮೊದಲು ಬುಧವಾರ ರಾತ್ರಿ ಕಡ್ಲೆನ ನೆನೆಸ್ಕೊಳ್ಳಿ. ಆಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಆ ನೀರನ್ನ ತೆಗೆದುಬಿಟ್ಟು ಆ ಕಡ್ಲೆನ ರೆಡಿಯಾಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಸಾಯಿಯಪ್ಪ ಫೋಟೋ ಎಲ್ಲ, ಚಿತ್ರಪಟ ಇದ್ರೆ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ನೀಟಾಗಿ ವಿಗ್ರಹಗೆ ಅಭಿಷೇಕ ಮಾಡಿ, ನೀರಿಂದ ಅಭಿಷೇಕ ಮಾಡ್ಕೊಳ್ಳಿ ಸಾಕು. ನಂತರ ಸಾಯಿಯಪ್ಪಗೆ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮ ಹಚ್ಚಬೇಕು. ನಂತರ ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಗುಲಾಬಿ ಹೂವು ಅಥವಾ ಚಾಮಂತಿ, ನಿಮ್ಮ ಮನೆಯಲ್ಲಿ ಯಾವ ಥರ ಹೂವುಗಳು ಸಿಗುತ್ತೋ ಅದನ್ನ ಇಡಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹೂವುಗಳು ಸಿಗ್ತಾ ಇದ್ರೆ ಅದೇ ಹೂವನ್ನ ನೀವು ಇಡಬಹುದು. ಪ್ರೀತಿಯಿಂದ ಸಾಯಿಯಪ್ಪ ಪಾದಗಳ ಮುಂದೆ ಏನಿಟ್ರು ಕೂಡ ಅವರು ಸ್ವೀಕರಿಸುತ್ತಾರೆ. ನಿಮ್ಮ ಮನಸ್ಸು ತುಂಬಾ ವಿಶ್ವಾಸ ಅನ್ನೋದು ಇಟ್ಕೋಬೇಕು. ಸಾಯಿ ನನಗೋಸ್ಕರ ನಾನು ಏನೇ ಕೇಳಿದ್ರು ಕೂಡ ಅದು ಖಂಡಿತ ಬೇಗ ವಾಪಸ್ ಕೊಡ್ತಾರೆ ಅನ್ನೋದು ನಿಮ್ಮ ಮನಸ್ಸಿಗೆ ಇರಬೇಕು. ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನನ್ನ ವಿಶ್ವಾಸ ನನ್ನ ಸಾಯಿ ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಾಕು. ಒಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈ ಗುರುವಾರ ದಿನ ಒಳ್ಳೆಯ ಮನಸ್ಸಿಂದ ಈ ಪೂಜೆ ಮಾಡಿ. ಸಾಯಿ ಆಶೀರ್ವಾದ ಸಿಗಬೇಕು, ನನ್ನ ಇಚ್ಛೆಗಳು ನೆರವೇರಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಭಕ್ತಿನ ಸಾಯಿಯಪ್ಪಗೆ ತೋರಿಸ್ಬೇಕು. ಅದು ಯಾವ ತರ ಅಂದ್ರೆ ಈ ನೀವು ಮಾಡೋ ರೀತಿಯಲ್ಲಿ ಇರುತ್ತೆ. ನಾಳೆ ಗುರುವಾರ ದಿನ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ವಿಗ್ರಹ ಮುಂದೆ ನೀವು ಆ ಕಡ್ಲೆನ ನೆನೆಸಿಟ್ಟಿರ್ತೀರಲ್ಲ, ಅದನ್ನ ತಂದು ನೀವು ಸಾಯಿಯಪ್ಪ ಪಾದಗಳ ಮುಂದೆ ಇಡಬಹುದು. ಅಥವಾ ಒಂದು ಮಾಲೆ ತರ ಕಟ್ಟಿಬಿಟ್ಟು ಸಾಯಿಯಪ್ಪ ಫೋಟೋಗೆ ಮಾಲೆ ತರ ಹಾಕ್ಬೋದು, ಅಥವಾ ಸಾಯಿಯಪ್ಪ ಪಾದಗಳ ಮುಂದೆ ಇಡಬಹುದು. ಆಮೇಲೆ ಮಣ್ಣಿನ ದೀಪ ಹಚ್ಚಬೇಕು. ಸಾಯಿಯಪ್ಪಗೆ ತುಂಬಾ ಇಷ್ಟ. 2 ಬತ್ತಿ ಹಾಕ್ಬಿಟ್ಟು ಮಣ್ಣಿನ ದೀಪ ಹಚ್ಚಿ, ಒಂದು ಅಥವಾ ಒಂದ್ ಮೇಲೆ ಎಷ್ಟಾದ್ರೂ ಕೂಡ ದೀಪಗಳನ್ನ ಹಚ್ಬಹುದು. ಬಾಬಾ ಅವರಿಗೆ ದೀಪಾರಾಧನೆ ಮಾಡಿದ್ರೆ ತುಂಬಾ ಇಷ್ಟ. ಅದಕ್ಕೆ ಮೊದಲು ದೀಪಾರಾಧನೆ ಮಾಡಬೇಕು. ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನೆ ಏನೇ ಇರಲಿ ಅದನ್ನ ಒಮ್ಮೆ ಹೇಳ್ಕೊಂತ ಸಾಯಿ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂತ ಈ ಪೂಜೆನ ಶುರು ಮಾಡಿ. ಮೊದಲು ದೀಪಾರಾಧನೆ ಮಾಡಿದ ನಂತರ ಸಾಯಿಯಪ್ಪಗೆ ಧೂಪ ಹಚ್ಚಬೇಕು. ಧೂಪ ಎಲ್ಲ ಹಾಕಿದ ನಂತರ ಸಾಯಿಯಪ್ಪ ಆರತಿ ಕೊಡಬೇಕು. ಆರತಿ ಕೊಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಸಂಕಲ್ಪನೆ ಹೇಳ್ಕೊಂತ ಸಾಯಿ ನಾಮ ಸ್ಮರಣೆ ಮಾಡ್ಕೊಂತ ಆರತಿ ಕೊಡಬೇಕು. ಇನ್ನೊಂದು ಮುಖ್ಯ ವಿಷಯ ಏನು ಅಂದ್ರೆ, ಸಾಯಿಯಪ್ಪ ಪೂಜೆ ಮಾಡೋವಾಗ ಉಪವಾಸ ಇರಬೇಕಾ ಅಂದ್ರೆ ಸಾಯಿಗೆ ಉಪವಾಸ ಇದ್ದು ಪೂಜೆ ಮಾಡೋದಂದ್ರೆ ಇಷ್ಟ ಇರಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ನಾಳೆ ಪೂಜೆ ಮಾಡೋವಾಗ ಉಪವಾಸ ಇದ್ದು ಮಾಡಬೇಡಿ. ಸಾಯಿಯಪ್ಪ ಪೂಜೆ ಮಾಡೋವಾಗ ನಿಮ್ಮ
ಹೊಟ್ಟೆಗೆ ಅಟ್ಲೀಸ್ಟ್ ಸ್ವಲ್ಪ ಏನಾದ್ರೂ ತಿಂದು ಫ್ರೂಟ್ಸ್ ಹಣ್ಣು ಏನಾದ್ರೂ ತಿಂದ್ಕೊಂಡು ಅಥವಾ ಹಾಲು ಕುಡಿದು ಬಿಟ್ಟು ಸಾಯಿಯಪ್ಪ ಆರಾಧನೆ ಮಾಡಿ ಪೂಜೆ ಮಾಡಿ ನಂತರ ಬೇಕಾದ್ರೆ ಸ್ವಲ್ಪ ಲೈಟಾಗಿ ಏನಾದ್ರೂ ತಿನ್ನಿ. ನೀವೇನೇ ತಿಂದರೂ ಕೂಡ ನಡೆಯುತ್ತೆ. ಇದೇ ತಿನ್ಬೇಕು ಅದೇ ತಿನ್ಬೇಕು ಅಂತ ಏನೂ ಇಲ್ಲ. ಮೊದಲನೆಯದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಮನಸ್ಫೂರ್ತಿಯಾಗಿ ಶ್ರದ್ಧೆ ಭಕ್ತಿಯಿಂದ ನೀವು ಸಾಯಿಯಪ್ಪಗೆ ಪೂಜೆ ಮಾಡಿದ್ರೆ ಖಂಡಿತ ಅದನ್ನ ಸ್ವೀಕರಿಸುತ್ತಾರೆ. ನೀವು ಹೊಟ್ಟೆಯಲ್ಲಿ ಏನು ತಿಂದಿಲ್ಲದೆ ಪೂಜೆ ಮಾಡಿದ್ರೆ ಸಾಯಿಯಪ್ಪಗೆ ಸಮಾಧಾನ ಇರಲ್ಲ. ಯಾಕಂದ್ರೆ ನನ್ನ ಮಗು ಊಟ ತಿಂದಿಲ್ಲದೆ ನನಗೋಸ್ಕರ ಈ ಪೂಜೆನ ಮಾಡ್ತಾ ಇದ್ದಾರೆ ಅಂತ ಸಾಯಿಯಪ್ಪಗೆ ಕೂಡ ಸಮಾಧಾನ ಇರಲ್ಲ. ಅದಕ್ಕೆ ಎಲ್ಲರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ನಿಮಗೆ ಏನ್ ತಿನ್ನಬೇಕು ಅನ್ಸುತ್ತೋ ಅದನ್ನ ತಿಂದು ಪೂಜೆ ಮಾಡಿ. ಇಡೀ ದಿನ ನಾನು ಉಪವಾಸ ಇರಬೇಕು ಅಂದ್ರೆ ಅದನ್ನ ಕೂಡ ಸಾಯಿಯಪ್ಪ ಒಪ್ಕೊಳ್ಳಲ್ಲ. ಆ ತರ ನೀವು ಇರಬೇಕು ಮಾಡಬೇಕು ಉಪವಾಸ ಅಂದ್ರೆ ಒಂದು ಕೆಲಸ ಮಾಡಬಹುದು. ಆ ಇಡೀ ದಿನ ಸಾಯಿ ನಾಮಸ್ಮರಣೆ ಮಾಡಿ ನೀವೇನೇ ತಿಂದ್ರು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಇಚ್ಛೆಗಳು ನೆರವೇರಬೇಕು ಅಂದ್ರೆ ಈ ತರ ಮಾಡಿ. ಸಾಯಿ ಭಜನೆ ಮಾಡಿ, ಸಾಯಿ ಆರಾಧನೆ ಮಾಡಿ, ಸಾಯಿಗೆ ಇಷ್ಟವಾದಂತ ಕೆಲಸಗಳು ಮಾಡಿ. ಈ ಗುರುವಾರ ದಿನ ಪ್ರತಿಯೊಬ್ಬರು ಕೂಡ ಸಾಯಿ ಭಜನೆ ಮಾಡಿ, ಸಾಯಿ ನಾಮಸ್ಮರಣೆ ಮಾಡ್ಕೊಂತ ನಿಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ. ಖಂಡಿತ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ. ಸಾಯಿಯಪ್ಪ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾರೆ. ನಿಮ್ಮ ಕೆಲಸಗಳು ನೋಡ್ತಾ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ ಅಂತ ಸಾಯಿಯಪ್ಪ ಕೂಡ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಗುರುವಾರ ಇಂದ ಇದೇ ತರ ಉಪವಾಸ ಇದ್ದು ಸಾಯಿಯಪ್ಪಗೆ ಆರಾಧನೆ ಮಾಡಿ ನಿಮ್ಮ ಇಚ್ಛೆಗಳನ್ನ ನೆರವೇರಿಸ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.